ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಎರಡು ಗುಡ್ ನ್ಯೂಸ್ ಅನ್ನ ಸರ್ಕಾರ ನೀಡ್ತಾ ಇದೆ. ಸರ್ಕಾರದ ಪ್ರಕಾರ ಅದು ಗುಡ್ ನ್ಯೂಸ್, ಬಟ್ ನನ್ನ ಪ್ರಕಾರ ಬಿಪಿಎಲ್ ಕಾರ್ಡ್ ಯಾರು ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಸಮಾಧಾನದ ಸುದ್ದಿ. ಹಾಗಾದ್ರೆ ಯಾವುದು ಆ ಎರಡು ಸಮಾಧಾನದ ಸುದ್ದಿ? ಸರ್ಕಾರದ ಪ್ರಕಾರ ಗುಡ್ ನ್ಯೂಸ್. ಸೊ ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳು ತುಂಬಾನೇ ಯೂಸ್ಫುಲ್ ಆಗ್ತಾ ಇದೆ. ಅದರಲ್ಲೂ ಬಡ ಜನರಿಗೆ, ಕೂಲಿ ಕಾರ್ಮಿಕರು ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತ ವಿಚಾರ. ಆದರೆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೊಂದು, ಕೊಟ್ಟಿರುವಂಥ ಬಿಪಿಎಲ್ ಕಾರ್ಡನ್ನು ಕೂಡ ಕಿತ್ಕೊಳ್ಳುವಂಥ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಆರೋಪ ಇದೆ. ಈಗಾಗಲೇ ಪಾಪ ಬಡವರು ನಿಜವಾಗ್ಲೂ ಕೂಡ ಕೂಲಿ ಕಾರ್ಮಿಕರು, ಆದರೆ ಅವರ ಬಿಪಿಎಲ್ ಕಾರ್ಡನ್ನು ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡಿದ್ದಾರೆ, ಅಥವಾ ಬಿಪಿಎಲ್ ಕಾರ್ಡನ್ನೇ ಡಿಲೀಟ್ ಮಾಡುವಂಥ, ರದ್ದು ಮಾಡುವಂಥ ಕಾರ್ಯವನ್ನ ಆಹಾರ ಇಲಾಖೆ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಯಾರ ನಿಜವಾದ ಬಡ ಫಲಾನುಭವಿ ಇದ್ರು, ಅರ್ಹ ಫಲಾನುಭವಿ ಇದ್ರು, ಅವರಿಗೆ ಇದು ಬಹಳ ತೊಂದರೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ರದ್ದಾಗ್ತಾ ಇದೆ ಅಂದರೆ, ನಿಮಗೆ ಒಂದು ಮನೆ ಕಟ್ಸೋದಕ್ಕಂತನೋ ಅಥವಾ ಒಂದು ಜೀವನೋಪಾಯಕ್ಕಾಗಿ ಒಂದು ವೆಹಿಕಲನ್ನು ಲೋನ್ ರೀತಿ ಬ್ಯಾಂಕಲ್ಲಿ ತೆಗೆದುಕೊಂಡು ಅದನ್ನು ವೆಹಿಕಲನ್ನು ರನ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನು ತಮ್ಮ ಮಕ್ಕಳ ಎಜುಕೇಷನ್ ಸಂಬಂಧ ಲೋನ್ ಮಾಡಿರ್ತಾರೆ. ಅದು ಎಜುಕೇಷನ್ ಲೋನ್ ಇರ್ಬೋದು, ಅಥವಾ ವೈಯಕ್ತಿಕ ಲೋನ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಲೋನ್ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಅದೇನಾಗುತ್ತೆ, ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಅದು ಆ್ಯಡ್ ಆಗುತ್ತೆ. ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಆ್ಯಡ್ ಆಯಿತು ಅಂದರೆ ಆವಾಗ ಆ ಹೆಸರು ಲೀಸ್ಟಲ್ಲಿ ನೋಡಿಕೊಂಡು ಬಿ ಪಿ ಎಲ್ ಕಾರ್ಡಿಂದ ಅವ್ರನ್ನ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಮಾಡುವಂಥ, ಅಥವಾ ಬಿ ಪಿ ಎಲ್ ಕಾರ್ಡಿಂದನೇ ಏಕಾಏಕಿ ರದ್ದು ಮಾಡುವಂಥ ಕಾರ್ಯವನ್ನು ಆಹಾರ ಇಲಾಖೆ ಮಾಡ್ತಾ ಇದೆ. ಇದು ಆಟೋಮೆಟಿಕ್ ಪ್ರೋಸೆಸ್, ಇದು ಟೆಕ್ನಿಕಲಿ ನಡೀತಿರುವಂಥ ಪ್ರಕ್ರಿಯೆ ಇದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅರ್ಹ ಫಲಾನುಭವಿ ಆಗಿದ್ರು ಕೂಡ ಅವರು ಬಿ ಪಿ ಎಲ್ ಕಾರ್ಡನ್ನು ವಂಚಿತರಾಗ್ತಾ ಇದ್ದಾರೆ. ಆ ಕಾರ್ಡ್ ಸಿಗ್ತಾ ಇಲ್ಲ. ಪ್ರತಿ ತಿಂಗಳು 10 kg ಅಕ್ಕಿ ತೆಗೆದುಕೊಳ್ತಾ ಇದ್ರು, 10 kg 5 kg ಅಕ್ಕಿ, 5 kg ಹಣ ಕೊಡ್ತಾ ಇದ್ರು. ಈಗ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಮುಂದೆ ಇಂದ್ರ ಕಿಟ್ ಕೊಡ್ತಾರೆ ಅಂತಲೂ ಕೂಡ ಮಾಹಿತಿ ಇದೆ. ಅದನ್ನು ಮತ್ತೊಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ವಿಚಾರವಾಗಿ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳಿಗೆ. ಇದು ನಿಜವಾಗ್ಲೂ ಕೂಡ ಬಹಳ ಬಡ ಯಾರು ಕಾರ್ಮಿಕರು ಇದ್ರು, ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ರು, ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ್ರು. ಯಾವ ಕಾರಣಕ್ಕಾಗಿ ಅಂದರೆ, ತಮ್ಮ ಮಗ ಓದ್ತಿದ್ದಾನೆ, ಅವನಿಗೆ ಸಾಲವನ್ನು ತೆಗೆದುಕೊಂಡಿದ್ರೆ, ಬ್ಯಾಂಕಲ್ಲಿ ಲೋನ್ ಏನಾದರೂ ತೆಗೆದುಕೊಂಡಿದ್ರೆ, ಅಥವಾ ಮನೆ ಕಟ್ಸೋದಕ್ಕಾಗಿ ಲೋನ್ ಏನಾದರೂ ತೆಗೆದುಕೊಂಡಿದ್ರೆ, ಅಥವಾ ಬೇರೆ ಬೇರೆ ವಿಚಾರಕ್ಕಾಗಿ ಲೋನ್ ಏನಾದರೂ ತೆಗೆದುಕೊಂಡು ಅದು ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಏನಾದರೂ ಇತ್ತು ಅನ್ನೋದಾದರೆ, ಆವಾಗ ಆ ಕಾರ್ಡ್ ರದ್ದಾಗಿರುತ್ತಲ್ಲ, ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಏನು ಮಾಡಬೇಕು ಅಂತಂದರೆ, ತಹಶೀಲ್ದಾರ್ ಕಚೇರಿಗೆ ಹೋಗಿ ತಹಶೀಲ್ದಾರ್ನ ಭೇಟಿ ಆಗಬೇಕು. ಇದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಒದಗಿಸ್ಬೇಕು. ಏನು ಅಂತಂದರೆ, ನಿಮ್ಮ ಮಗನ ಎಜುಕೇಷನ್ ಸಂಬಂಧ ಏನಾದರೂ ಇದ್ದರೆ, ಲೋನ್ ಇದ್ದರೆ ಆ ಮಾಹಿತಿಯನ್ನು ಕೊಡಬೇಕು. ಅಥವಾ ಮನೆ ಕಟ್ಸ್ತಾ ಇದ್ರಿ, ಅದಕ್ಕೆ ಲೋನ್ ತೆಗೆದುಕೊಂಡಿದ್ರೆ ಅನ್ನೋದಾದರೆ ಅದನ್ನು ಕೂಡ ಮಾಹಿತಿಯನ್ನು ಕೊಡಬೇಕು. ಒಂದಷ್ಟು ಹಣ ಕೂಡಿಟ್ಕೊಂಡು ಮನೆ ಕಟ್ಸೋರು ಕೂಡ ಇರ್ತಾರೆ, ಅಥವಾ ಒಂದಷ್ಟು ಹಣ ಕೂಡಿಟ್ಕೊಂಡು ಅದ್ರ ಜೊತೆಗೆ ಲೋನ್ ಕೂಡ ಮಾಡಿಕೊಂಡು ವೆಹಿಕಲನ್ನು, ನಿಮಗೆ ಎಲ್ಲ ಬೋರ್ಡ್ ವೆಹಿಕಲನ್ನು ತೆಗೆದುಕೊಂಡು ಅದನ್ನೇ ರನ್ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಿಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತು ಆಹಾರ ಸಚಿವರಂತ KH ಮುನಿಯಪ್ಪ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದಲ್ಲಿರುವಂಥ ತಹಶೀಲ್ದಾರ್ ಅವರಿಗೆ, ಆಹಾರ ಇಲಾಖೆ ಅಧಿಕಾರಿಗಳಿಗೆ. ಏನು ಅಂತಂದರೆ, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಏನಾದರೂ ಕಟ್ತಾ ಇದ್ರು ಅನ್ನೋದಾದರೆ, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿ ಅವ್ರ ಹೆಸರು ಇತ್ತು ಅನ್ನೋದಾದರೆ ಅಂಥವ್ರನ್ನ ಮಾತ್ರ ಹೊರಗಡೆ ತೆಗೆದಿಡಿ. ಅಂದರೆ ಬಿ ಪಿ ಎಲ್ ಕಾರ್ಡಿಂದ ಅವರನ್ನು ಹೊರಗಿಡಿ, ಮುಲಾಜಿಲ್ದಂಗೆ ತೆಗೆದುಹಾಕಿ. ಆದರೆ ಯಾವುದೋ ಒಂದು ವರ್ಷ ಮಾತ್ರ ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬಂದಿದ್ರು ಅನ್ನೋದಾದರೆ ಅದನ್ನು ಪರಿಶೀಲನೆ ಮಾಡಿ, ಪುನಃ ಪರಿಶೀಲನೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರು ನಿಜವಾದ ಅರ್ಹ ಫಲಾನುಭವಿ ಇರ್ತಾರೆ, ಅಯ್ಯೋ ಕಾರ್ಡು ಡಿಲೀಟ್ ಆಗ್ಬಿಡ್ತು ಏನು ಮಾಡಬೇಕು ಅನ್ನೋದಾದರೆ ಈ ರೀತಿ ಮಾಡಿ. ಈ ಹಿಂದೆ ನೀವು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿ ಇರೋದಿಲ್ಲ, ಈ ವರ್ಷ ಮಾತ್ರ ನಿಮ್ಗೆ 15 ಲಕ್ಷನೋ 18 ಲಕ್ಷನೋ 20 ಲಕ್ಷನೋ ಹೀಗೆ ಲೋನನ್ನು ತೆಗೆದುಕೊಂಡಿರ್ತೀರಿ. ಅದನ್ನು ಪ್ರತಿ ತಿಂಗಳು ಕೂಡ ಕಟ್ತಾ ಹೋಗ್ತಾ ಇರ್ತೀರಿ EMI. ಆದರೆ ಏನಾಗುತ್ತೆ, ಅದು ಆದಾಯ ತೆರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಯಾಕಂದರೆ ಹಣದ ವ್ಯವಹಾರ, ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದು. ಸೊ ಅವೆಲ್ಲವೂ ಕೂಡ ಕನ್ಸಿಡರ್ ಮಾಡಿಕೊಂಡು, ಆದಾಯದ ಮಿತಿನೂ ಕೂಡ ಇರುತ್ತಲ್ಲ, 1,20,000 ವ್ಯಾಪ್ತಿ ಒಳಗಡೆ ಇರಬೇಕು ಅಂತೇಳಿ ಇದನ್ನು ಪರಿಶೀಲನೆ ಮಾಡಿ, ಪುನರ್ ಪರಿಶೀಲನೆ ಮಾಡಿ, ಯಾರು ಪ್ರತಿ ವರ್ಷ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂಥವ್ರನ್ನ ಹೊರಗಡೆ ಇಡಿ. ಯಾವುದೋ ಒಂದು ವರ್ಷ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಕಾರಣ ಏನು ಅಂದರೆ ಈ ರೀತಿಯಾದಂಥ ಕಾರಣಗಳೇನಾದರೂ ಇತ್ತು ಅನ್ನೋದಾದರೆ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಬಡವರಿಗೆ, ಅರ್ಹ ಫಲಾನುಭವಿಗಳಿಗೆ, ಯಾರು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಲ್ಲ ಅವರು ಮತ್ತೊಂದು ಸರಿ ಮನವಿಯನ್ನು ಮಾಡ್ಕೊಳ್ಬೋದು. ಪುನರ್ ಪರಿಶೀಲನೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ.
ನಿಮ್ಮ ಕಾರ್ಡ್ ರದ್ದಾಗಲ್ಲ ಅಂತಲೂ ಕೂಡ ಸಚಿವರು ಅಭಯನ ನೀಡಿದ್ದಾರೆ. ಇನ್ನು ಎರಡನೇದು ಇಂದಿರಾ ಕಿಟ್ ಯಾವಾಗ ಕೊಡ್ತೀರಿ ಅಂತೇಳಿ, ಯಾಕಂದರೆ ಮೊದಲು ಆರಂಭದಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂದರು, ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ, ಆವಾಗ 5 kg ಅಕ್ಕಿ ಕೊಡ್ತಾ ಇದ್ರು, ಇನ್ನುಳಿದಂಥ 5 kg ಬದಲಾಗಿ ಹಣ ಕೊಡ್ತಾ ಇದ್ರು. ಅದಾದಮೇಲೆ 10 kg ಕೊಡೋ ಕಾರ್ಯವನ್ನು ಶುರು ಮಾಡಿದ್ರು. ಅದಾದಮೇಲೆ ಈಗ ಹೇಳ್ತಾ ಇರೋದು 5 kg ಅಕ್ಕಿ ಕೊಡ್ತೀವಿ, ಇನ್ನೂ 5 kg ಬದಲಾಗಿ ಇಂದಿರಾ ಫುಡ್ ಕಿಟ್ಟನ್ನು ಕೊಡ್ತೀವಿ ಅಂತೇಳಿ. ಇದರಲ್ಲಿ ಏನೇನು ಕೊಡ್ತಾರೆ ಅಂದರೆ ನಿಮಗೆ ಅದು ಸಕ್ಕರೆ ಇರ್ಬೋದು, ಬೇಳೆ ಇರ್ಬೋದು, ಕಾಳು ಇರ್ಬೋದು, ಎಲ್ಲ ಒಂದೊಂದು kg ಕೊಡ್ತಾರೆ. ನಿಮಗೆ 1 ಲೀಟರ್ ಎಣ್ಣೆನೂ ಕೂಡ ಕೊಡ್ತಾರೆ. ಸೊ ಇವೆಲ್ಲವನ್ನು ತೊಗರುಬೇಳೆ 1 kg ಕೊಡ್ತಾರೆ. ಇವೆಲ್ಲವನ್ನು ಕೂಡ ಅದನ್ನು ತೊಗರುಬೇಳೆ ಜಾಸ್ತಿ ಕೊಡಬೇಕು ಅಂತಲೂ ಕೂಡ ಡಿಸಿಷನ್ ಆಗಿದೆ ಸಚಿವ ಸಂಪುಟದ ಸಭೆಯಲ್ಲಿ. ಇದಾಗಿ ಒಂದು 6-7 ತಿಂಗಳಾಯಿತು, ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಯಾವಾಗ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಮಾಹಿತಿ ಇದ್ದಿದ್ದಿಲ್ಲ, ಪೋಸ್ಟ್ಪೋನ್ ಆಗ್ತಾನೆ ಬಂದಿತ್ತು. ಈಗ ಸಚಿವರು ಮತ್ತೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಎರಡನೇ ಸಮಾಧಾನದ ಸುದ್ದಿ. ಸರ್ಕಾರದ ಪ್ರಕಾರ ಗುಡ್ ನ್ಯೂಸ್ ಅಂತ ಹೇಳ್ತಾ ಇರೋದು. ಏನು ಅಂತಂದರೆ ಎರಡನೇ ವಿಚಾರ ಏನು ಅಂತಂದರೆ ಇಂದಿರಾ ಫುಡ್ ಕಿಟ್ಟನ್ನು ಏಪ್ರಿಲ್ ತಿಂಗಳಿಗೆ ಕೊಡುವಂಥ ಚಾನ್ಸಸ್ ಹೆಚ್ಚಾಗಿದೆ, ಅಥವಾ ಮಾರ್ಚ್ ಅಂತ್ಯದ ವೇಳೆಗೆ, ಅಂದರೆ ನೆಕ್ಸ್ಟ್ ಮಂತ್ ಬಜೆಟ್ ಆಗುತ್ತೆ, ಬಜೆಟ್ ಆದಮೇಲೆ ಅಂತ್ಯದ ವೇಳೆಗೆ ಒಂದು ದೊಡ್ಡ ಪ್ರೋಗ್ರಾಮನ್ನು ಮಾಡ್ತಾರೆ. ಇಂದಿರಾ ಫುಡ್ ಕಿಟ್ಟನ್ನು ಕೊಡುವಂಥ ಕಾರ್ಯವನ್ನು ಒಂದು ಬೆಂಗಳೂರಲ್ಲೋ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಫಲಾನುಭವಿಗಳಿಗೆ ಒಂದಷ್ಟು ಫಲಾನುಭವಿಗಳಿಗೆ ಕೊಟ್ಟು ಚಾಲನೆ ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತಾರೆ. ಹೈಕಮಾಂಡಿಂದನೂ ಕೂಡ ನಾಯಕರನ್ನ ಕರೆಸುವಂಥ ಚಾನ್ಸಸ್ ಕೂಡ ಇದೆ. ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಆ ಟೆಂಡರ್ ಪ್ರಕ್ರಿಯೆ ಇನ್ನೊಂದು 10-15 ದಿನದೊಳಗಡೆ ಕಂಪ್ಲೀಟ್ ಆಗುತ್ತೆ ಅಂತಲೂ ಇದೆ. ಯಾರು ಕಡಿಮೆ ಬಿಡ್ ಮಾಡಿರ್ತಾರೋ ಅವರು ಉತ್ತಮವಾದಂಥ ಗುಣಮಟ್ಟದ ಫುಡ್ ಕಿಟ್ಟನ್ನು ಕೊಡಲಿಕ್ಕೆ ಯಾರು ಮುಂದಾಗ್ತಾರೋ ಅವರಿಗೆ ಟೆಂಡರ್ ಕೊಡ್ತೇವೆ ಅಂತಲೂ ಕೂಡ ಸಚಿವರು ಹೇಳಿದ್ದಾರೆ. ಸಚಿವರು ಹೇಳೋ ಪ್ರಕಾರ ಮಾರ್ಚ್ ಅಂತ್ಯದ ವೇಳೆಗೆ ಒಂದು ಪ್ರೋಗ್ರಾಮ್ ಮಾಡಿ ಕೊಡಬಹುದು, ಅಥವಾ ಏಪ್ರಿಲ್ ತಿಂಗಳಿಂದಂತೂ ನಿಮಗೆ ಇಂದಿರಾ ಫುಡ್ ಕಿಟ್ ವಿತರಣೆ ಆಗುತ್ತೆ, ಬರುತ್ತೆ. ಇನ್ನು ಮುಂದೆ ಪ್ರತಿ ತಿಂಗಳು 5 kg ಅಕ್ಕಿ ಇರುತ್ತೆ, ಅದರ ಜೊತೆಗೆ 5 kg ಬದಲಾಗಿ ಫುಡ್ ಕಿಟ್ಟನ್ನು. ಸೊ ಅದು ಏಪ್ರಿಲ್ ತಿಂಗಳಿಂದ ಬರುವಂಥ ಚಾನ್ಸಸ್ ಎಲ್ಲದೂ ಕೂಡ ಹೆಚ್ಚಾಗಿದೆ. ಸೊ ಈ ಎರಡು ವಿಚಾರ ಇದು ಸರ್ಕಾರದ ಪ್ರಕಾರ ಗುಡ್ ನ್ಯೂಸ್ ಆದರೆ, ನನ್ನ ಪ್ರಕಾರ BPL ಕಾರ್ಡ್ ಹೋಲ್ಡರ್ ಯಾರ್ಯಾರಿದ್ದಾರೆ ಅವರಿಗೆ ಇದು ಸಮಾಧಾನ ಸಂಗತಿ. ಈ ಸುದ್ದಿ, ಈ ವಿಷಯ ನಿಮಗೆ ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.